ಜಯಣ್ಣ ತೆಂಗಿನಕಾಯಿ ಕೆಡುವಂಥದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ. ತೆಂಗಿನಕಾಯಿ ಕೆಡುವ ಸಾಂಪ್ರದಾಯಿಕ ಜವಣಿಗೆ ಇದು. ಜವಣಿಗೆ ಅಂತಾರೆ, ಬಿದಿರುಗಳ ಅಂತಾರೆ. ಜವಣಿಗೆನ ಹಿಡಿದು ಹೀಗೆ ಜಯಣ್ಣ, ನೀನು ಎಷ್ಟು ವರ್ಷದಿಂದ ಕಾಯಿ ಕೆಡುತ್ತಿದ್ಯಾ? ನಾನು ಸುಮಾರಲ್ಲೇ ಒಂದು 25 ವರ್ಷ ಆಗಿರ್ಬೇಕೇನಪ್ಪ. 25 ವರ್ಷದಿಂದ ಕೆಡುತ್ತಿದ್ಯಾ? ಸೊ ಜಯಣ್ಣಂಗೆ ಈಗ 65 ವರ್ಷ. 68 68 ವರ್ಷ ನೋಡಿ. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತು ಖಾಸಗಿ ವ್ಯವಸ್ಥೆಯಲ್ಲೂ ಕೂಡ 58ಕ್ಕೆ ಅಥವಾ 60ಕ್ಕೆ ನಿವೃತ್ತಿ ಅಂತ ಘೋಷಿಸಿಬಿಡ್ತಾರೆ. ನಿವೃತ್ತರಾಗಿ ಏನೋ ಒಂಥರ ವಿಕಾರವಾಗಿ ವಿಕಲ್ಪರಾಗಿ ಇರ್ತಾರೆ. ಆದರೆ ನಮ್ಮ ಹಳ್ಳಿಗಾಡಿನಲ್ಲಿ ಜನರು 60 ವರ್ಷ 70 ವರ್ಷ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊತಾ ಇರ್ತಾರೆ. ತಮ್ಮ ದುಡಿಮೆಯನ್ನು ಮುಂದುವರಿಸ್ತಾ ಇರ್ತಾರೆ ನೋಡಿ. ಹೀಗೆ ಇದು ಸಾಂಪ್ರದಾಯಿಕ ಪದ್ಧತಿ. ಇತ್ತೀಚೆಗೆ ಫೈಬರ್ ದೋಟಿಗಳು ಬಂದಿದ್ದಾವೆ. ಆದರೆ ಫೈಬರ್ ದೋಟಿಗಳು ಅವುಗಳ ಬೆಲೆ ಕೇಳಿದ್ರೇ ತಲೆ ತಿರುಗುತ್ತೆ. ರೈತಾಪಿ ಜನ ಫೈಬರ್ ದೋಟಿಗಳನ್ನು ಹಿಡ್ಕೊಂಡು 60,000 30,000 40,000 60,000 ಕೊಟ್ಟು ಎಲ್ಲಾದರೂ ಬಳಸೋಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಯೋಚನೆ ಕಾಡುತ್ತೆ. ಜನಸಾಮಾನ್ಯರಿಗೆ ಅದು ನಿಲುಕದ ನಕ್ಷತ್ರವಾಗಿದೆ ಅಂತ ಹೇಳ್ತೀನಿ. ಇದು ಮಾರಿಗೆ 500 ರೂಪಾಯಿ ಜವಣಿಗೆ, 6 ಹಾಂ ಕರೆಕ್ಟು. ಇದಲ್ವಾ, ಮೆಟಲ್ ಅಲ್ವಾ ಅದರಲ್ಲಿ? ಹಾಂ. ಆಮೇಲೆ ಜಯಣ್ಣ, ಇದು ಮಾರ್ಗೆ ಎಷ್ಟು ಜವಣಿಗೆ ರೇಟು? 500 ರೂಪಾಯಿ, 400 ರೂಪಾಯಿ ಮಾಡ್ಕೊಂತಾರೆ. ಮಾರಿಗೆ 500 400 ಆ ಥರದ ಒಂದು ವ್ಯವಸ್ಥೆ ಇರುತ್ತೆ. 5 ಮಾರು ಅಂದರೆ 5 25 2,500. 8 ಮಾರು ಅಂದರೆ 4,000 ರೂಪಾಯಿ. ಹೀಗೆ ಅಷ್ಟರಲ್ಲಿ ರೈತರ ಬದುಕು ಸಾಗಿಸ್ಬೋದು. ಒಂದು ಜವಣಿಗೆ ತಗೊಂಡ್ರೆ ಏನಿಲ್ಲ ಅಂದರೂ 5 6 10 ವರ್ಷದವರೆಗೂ ಬಾಳಿಕೆ ಬರುತ್ತೆ. ಬಹುಶಃ ಎಷ್ಟು ಬರುತ್ತೆ? 5 ವರ್ಷ ಬರುತ್ತಾ? ಹಾಂ. ಈಗ ಅಲ್ಲಿ ಕಟ್ಟಿದೆಯಲ್ಲ, ಅದಕ್ಕೆ ಎಷ್ಟು ವರ್ಷ ಆಗಿದೆ? ಹೌದಾ? ಕೆಲವು ಬಿದಿರುಗಳಾಗಿರ್ತವೆ, ಆ ಥರ ಇರ್ತವೆ. ಹಾಂ. ಸೊ ಕೆಲವು ಮಡಗಿತ್ತವಲೇ ಬಿರಿ ಬಂದುಬಿಡುತ್ತಂತೆ. ಒಟ್ಟಾರೆ ಒಂದು 5 ವರ್ಷ ಆವ್ರೇಜಲ್ಲಿ, ಆವರೇಜು ಇದನ್ನು ಬಳಸ್ಬೋದು ದೋಟಿನ ಅಂತ ಹೇಳ್ತಾ, ಹೀಗೆ ನಮ್ಮ ತೋಟದಲ್ಲಿ ನೀವು ಕಾಯಿ ಕೀಳೋದನ್ನು, ಕಾಯಿ ಕೆಡುವುದನ್ನು ನೀವು ನೋಡ್ತಾ ಇದ್ದೀರಾ. ನನ್ನನ್ನು ಒಮ್ಮೆ ನೋಡಿ. ಹಾಯ್, ನಮಸ್ಕಾರ. ನೋಡಿ ಜಯಣ್ಣ, ನಾವೆಲ್ಲ ಎಷ್ಟು ರೈತರು ನಾವು ಅಂತಂತ ನಾನು ಪ್ರತಿ ಸಲ ಹೇಳಿದಾಗಲೂ ನಾನು ಅಂತ ಹೇಳಿದಾಗ ಅದನ್ನು ರೈತ ಅಂತ ತಿಳ್ಕೊಬೇಕು. ಕರ್ನಾಟಕದ ರೈತ, ಭಾರತದ ರೈತ ಅಂತ ನೀವು ದಯವಿಟ್ಟು ತಿಳ್ಕೊಬೇಕು. ನಾನು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ರೈತನಾಗಿ ಮಾತ್ರ. ಓಕೆ, ದಯವಿಟ್ಟು ರೈತಾಪಿ ಜನಗಳಿಗೆ ಒಂದು ಲೈಕನ್ನು ಕೊಡಿ, ಶೇರನ್ನು ಮಾಡಿ. ಈ ಒಂದು ಇದನ್ನು ರೈತಾಪಿ ಬದುಕು ಎಷ್ಟು ಕಷ್ಟ. ರೈತರಿಲ್ಲದೆ ಅಂಥ ಜೀವನನ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ರೈತ ರಜೆ ಮಾಡಿದ್ರೆ, ರೈತ ನಿವೃತ್ತಿ ಹೊಂದಿದ್ರೆ ಎಲ್ಲರ ಬದುಕು ಅತಂತ್ರಕ್ಕೆ ಒಳಗಾಗುತ್ತೆ ಅಂತ ಹೇಳ್ತಾ, ದಯಮಾಡಿ ನೋಡಿ ಈ ಸುಂದರವಾದ ವಿಡಿಯೋವನ್ನು ನೀವು ಶೇರ್ ಮಾಡಿ, ಮತ್ತು ಕಲ್ಪತರು ಎಕ್ಸ್ಪ್ರೆಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನೋಡಿ, ಹಾಗೆ ಸುಮ್ಮನೆ ಪ್ಯಾನ್ ಮಾಡ್ತೀನಿ. ನಮ್ಮ ತೋಟದ ಸೌಂದರ್ಯವನ್ನು ನೀವು ಸವಿರಿ ಅಂತ ಹೇಳ್ತಾ, ನೋಡಿ ಜವಣಿಗೆ ತೋರಿಸ್ತೀನಿ. ಇದು ಹೂವಿನ ಗಿಡ ಜವಣಿಗೆ. ನೋಡಿ ಇದು ಎಷ್ಟು ಮಾರಿದೆ ಅಂತ ಹೇಳ್ತೀನಿ ನೋಡಿ. 1 2
3 4 5 6 7 8 9 10 11 12 13 14 15. ಸೊ 8 ಮಾರಿರೋ ಜವಣಿಗೆ ಇದು. ಹೀಗೆ ಹೇಳ್ತಾ ನಮ್ಮಲ್ಲಿ ತೆಂಗಿನ ಸಸಿಗಳು ಕೂಡ ಈಗ ಮಾರಾಟಕ್ಕೆ ಸಿದ್ಧವಾಗಿದ್ದಾವೆ. ಈ ಸಸಿಗಳನ್ನು ಯಾರಾದರೂ ಕೇಳಿ ಪಡ್ಕೋಬೋದು ಅಂತ ಹೇಳ್ತಾ ಈ ಸಸಿಗಳನ್ನ ಕೂಡ ತೋರಿಸ್ತಾ, ಇದು 4 ವರ್ಷದ ಸಸಿಗಳು. ನೀವು ತೆಗೆದುಕೊಂಡಾಗ ಹಾಕಿದ್ರೆ ಕನಿಷ್ಠ 2 ವರ್ಷ 3 ವರ್ಷದಲ್ಲಿ ನಿಮಗೆ ಫಸಲು ಬಿಡ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸಿ ಬಂಧುಗಳೇ, ನಮಸ್ಕಾರ.